ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಆರೋಪಿಗಳಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಕರ್ನಾಟಕ ಹೈಕೋರ್ಟ್ ಆರೋಪಿಗಳಿಗೆ ನೀಡಿರುವಂತಹ ಜಾಮೀನನ್ನ ರದ್ದು ಮಾಡುವಂತೆ ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಇವತ್ತು ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಇದರಿಂದ ನಟ ದರ್ಶನ್ಗೆ ರಿಲೀಫ್ ಸಿಕ್ಕ ಖುಷಿಯ ನಡುವೆ ಟೆನ್ಷನ್ ಹೆಚ್ಚಾಗಿದೆ. ನಟ ದರ್ಶನ್ಗೆ ರಿಲೀಫ್ಗಿಂತ ಹೆಚ್ಚಾಯಿತು ಟೆನ್ಷನ್. ಜಾಮೀನು ಆದೇಶ ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್. ಸ್ಯಾಂಡಲ್ವುಡ್ನ ಸಾರಥಿ, ಬಾಕ್ಸ್ ಆಫೀಸ್ ಸುಲ್ತಾನ, ಚಾಲೆಂಜಿಂಗ್ ಸ್ಟಾರ್ ಹೀಗೆ ಅಭಿಮಾನಿಗಳು ನೀಡಿರುವಂತಹ ಹಲವು ಬಿರುದಾವಳಿಗಳಿಂದ ಫೇಮಸ್ ಆಗಿರುವಂತಹ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬಂದು ಸದ್ಯ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರುವಂತಹ ದರ್ಶನ್ಗೆ ಬೇಲ್ ಚಾಲೆಂಜ್ ಎದುರಾಗಿದ್ದು 1 ವಾರವಷ್ಟೇ ರಿಲೀಫ್ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನು ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಕಳೆದ ವಿಚಾರಣೆ ವೇಳೆಯೇ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ JB ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ R ಮಹಾದೇವನ್ ಅವರಿದ್ದ ಪೀಠ ಹೈಕೋರ್ಟ್ ಆದೇಶಕ್ಕೆ ಅಸಮಾಧಾನ ವ್ಯಕ್ತಪಡಿಸಿತ್ತು. ಇವತ್ತು ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಸಿದ್ಧಾರ್ಥ್ ಲೋತ್ರಾ, ನಟ ದರ್ಶನ್ ಪರ ಹಿರಿಯ ವಕೀಲ ಸಿದ್ಧಾರ್ಥ್ ದಾವೆ ತಮ್ಮ ವಾದವನ್ನ ಮಂಡಿಸಿದ್ರು. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ ಅಂತ ಸೂಕ್ಷ್ಮವಾಗಿ ಹೈಕೋರ್ಟ್ನ ಆದೇಶಕ್ಕೆ ಕಳವಳ ವ್ಯಕ್ತಪಡಿಸಿದೆ. ಹೈಕೋರ್ಟ್ ತನ್ನ ಆದೇಶಕ್ಕೆ ನೀಡಿರುವಂತಹ ಕಾರಣಗಳು ಸಮರ್ಪಕವಾಗಿಲ್ಲ, ವಿಶೇಷವಾಗಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ಗೆ ಕಾರಣ ತಿಳಿಸಿಲ್ಲ ಅಂತ ಹೇಳಿದೆ. ಮೇಲ್ನೋಟಕ್ಕೆ ಇದು ನ್ಯಾಯಾಂಗದ ಅಧಿಕಾರವನ್ನ ಅಸಮಂಜಸವಾಗಿ ಬಳಸಿಕೊಂಡಿದೆಯಷ್ಟೇ. ಕೆಳ ನ್ಯಾಯಾಲಯದ ಜಡ್ಜ್ ಇಂಥ ತಪ್ಪು ಮಾಡಿದ್ರೆ ಒಪ್ಪಿಕೊಳ್ಳಬಹುದು, ಆದ್ರೆ ಹೈಕೋರ್ಟ್ ಜಡ್ಜ್ ಹೀಗ್ ಮಾಡಿದ್ರೆ ಹೇಗೆ? ಹೈಕೋರ್ಟ್ ಬೇರೆ ಪ್ರಕರಣದಲ್ಲೂ ಹೀಗೆ ಆದೇಶ ನೀಡುತ್ತಾ? ಹೈಕೋರ್ಟ್ ಖುಲಾಸೆಯ ತೀರ್ಪು ನೀಡಿದೆ ಅಂತ ನಿಮ್ಗನ್ಸೋದಿಲ್ವಾ ಅಂತ ಹೇಳಿ ಅಸಮಾಧಾನ ಹೊರಹಾಕಿದೆ. ಇನ್ನು ಹೆಚ್ಚುವರಿ ವಾದ ಮಂಡಿಸುವುದಿದ್ರೆ 1 ವಾರದ ಒಳಗೆ ಲಿಖಿತ ರೂಪದಲ್ಲಿ ಸಲ್ಲಿಸುವುದಕ್ಕೆ ಸೂಚನೆಯನ್ನ ನೀಡಿ 1 ವಾರದ ಬಳಿಕ ಆದೇಶವನ್ನ ನೀಡುವುದಾಗಿ ತೀರ್ಪನ್ನ ಕಾಯ್ದಿರಿಸಿದೆ. ಎಂಟೈರ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ನಮ್ದು FIR ಹಿಡ್ಕೊಂಡು ಅವ್ರನ್ನ ಅರೆಸ್ಟ್ ಆಗೋವರೆಗೂ ಪ್ಲಸ್ ಈ ಎಡಿಷನಲ್ ಚಾರ್ಜ್ ಶೀಟ್ ವರೆಗೂ ಎಂಟೈರ್ ಡಾಕ್ಯುಮೆಂಟ್ಸ್ ಬಗ್ಗೆನೂ ಸುಪ್ರೀಂ ಕೋರ್ಟ್ ಆರ್ಗ್ಯುಮೆಂಟ್ ನಮ್ಮ ಕಡೆಯಿಂದ ಕ್ವಶನ್ ಅವ್ರು ಕೇಳಿದ್ದಕ್ಕೆ ನಾವೆಲ್ಲ ಆನ್ಸರ್ ಮಾಡಿದ್ವಿ. ಎವಿಡೆನ್ಸ್ ಬಗ್ಗೆ ಸರ್ ಎಂಟೈರ್ಲಿ ಹೈಕೋರ್ಟ್ ಡಿಸ್ಬಿಲೀವ್ ಮಾಡಿತ್ತು ಸರ್. ಈ ನಮ್ದು DNA ರಿಪೋರ್ಟ್ ಆಯ್ತು, FSL ರಿಪೋರ್ಟ್ ಆಯ್ತು, ಪ್ಲಸ್ ಈ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಮತ್ತೆ ಈ CDR ರಿಪೋರ್ಟ್ ಬಗ್ಗೆ ಎಂಟೈರ್ ಡಾಕ್ಯುಮೆಂಟ್ಸ್ ಅದರ್ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಏನು ಪ್ರೊಡ್ಯೂಸ್ ಮಾಡಿದ್ವಿ ಹೈಕೋರ್ಟ್ ಡಿಸ್ಬಿಲ್ ಮಾಡಿತ್ತಲ್ಲ, ಅದನ್ನ ನಾವು ಈ ತರನು ಸಿಚುವೇಶನ್ ಇದೆ, ನಾಟ್ ಐ ವಿಟ್ನೆಸ್, ಅದರ್ ಮೆಟೀರಿಯಲ್ ವಿಟ್ನೆಸ್ ನಾಟ್ ಕನ್ಸಿಡರ್ ಅಂತ ಹೇಳ್ಬಿಟ್ಟು ಪ್ಲೇಸ್ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಎಲ್ಲ ಆರೋಪಿಗಳ ಒಂದು ವಾದವನ್ನು ಕೂಡ ನ್ಯಾಯಾಲಯ ಕೇಳಿರುವಂತದ್ದು ಹಾಗೂ ಅಭಿಯೋಜನೆಯ ವಾದವನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೇಳಿರುವಂತದ್ದು. ಈಗ ಆದೇಶಕ್ಕೆ ಕಾಯ್ದಿರಿಸಿದೀವಿ ಅಂತ ಹೇಳಿ 1 ವಾರದಲ್ಲಿ ಏನಾದ್ರೂ ಹೆಚ್ಚಿನ ಒಂದು ವಾದ ಪತ್ರವನ್ನ ನಾವು ಸಲ್ಲಿಸಬಹುದಾಗಿದೆ ಸರ್. 1 ವಾರ ಕಾಲಾವಕಾಶ ಇದೆ. ಹೌದು, 3 ಪುಟಗಳ ಒಳಗಡೆ ತಾವು ತಮ್ಮ ವಾದ ಪತ್ರವನ್ನ ತಾವು ಸಲ್ಲಿಸಬಹುದು. 1 ವಾರದಲ್ಲಿ ಬರವಣಿಗೆಯಲ್ಲಿ ವಾದವನ್ನ ಸಲ್ಲಿಸಿ ಏನಾದ್ರೂ ಸಲ್ಲಿಸೋದಿದ್ರೆ ಹೆಚ್ಚುವರಿಯಾಗಿ ಅಂತ ಹೇಳಿ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿರೋದು. ಅದೇ ಸುಪ್ರೀಂ ಕೋರ್ಟ್ ವಾದದ ಸಂದರ್ಭದಲ್ಲಿ ಪ್ರಶ್ನೆ ಉತ್ತರಗಳನ್ನ ಯಾವ ರೀತಿ ಕೇಳ್ತು ಅದರ ಆಧಾರದ ಮೇಲೆ ನಾವು ಒಂದು ತೀರ್ಪು ಇದೇ ತರ ಬರ್ತದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರ ಪ್ರಶ್ನೆ ಕೇಳಿದ್ರೆ ಅಥವಾ ಆರೋಪಿಗಳ ಪರ ಪ್ರಶ್ನೆ ಕೇಳಿದ್ರೆ ಅಥವಾ ಎರಡನೇ ಆರೋಪಿ ಬಗ್ಗೆ ಕೇಳಿದ್ರೆ ಆ ಪ್ರಶ್ನೆಗಳ ಆಧಾರದ ಮೇಲೆ ತೀರ್ಪನ್ನು ಊಹಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಈ ದಾಖಲೆಗಳ ಆಧಾರದ ಮೇಲೆ ಇದು ಮಾಡ್ತದೆ. ನಮಗಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ನಮಗೆ ಈ ರಾಜ್ಯ ಸರ್ಕಾರ ಏನು ಮೇಲ್ಮನವಿಯನ್ನು ಸಲ್ಲಿಸಿದೆ ಆ ಮೇಲ್ಮನವಿಯನ್ನು ತಿರಸ್ಕರಿಸ್ತಾರೆ ಎಂಬತಕ್ಕಂಥ ಒಂದು ವಾದ ಇದೆ. ಒಟ್ಟಾರೆ ನಟ ದರ್ಶನ್ ಬೇಲ್ ಸಂಬಂಧ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಮೇಲ್ಮನವಿಯ ವಾದ ಪ್ರತಿವಾದವನ್ನ ಆಲಿಸಿ ಸುಪ್ರೀಂ ಕೋರ್ಟ್ 1 ವಾರಗಳ ಬಳಿಕ ತೀರ್ಪು ಪ್ರಕಟಿಸುವುದಾಗಿ ತಿಳಿಸಿದೆ. ಹೀಗಾಗಿ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅನ್ನುವ ಕುತೂಹಲ ಹಾಗೆಯೇ ಉಳ್ಕೊಂಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.